ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈಗ ವರುಣನ ಆರ್ಭಟ ಹೆಚ್ಚಾಗಿದ್ದು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಬಿಟ್ಟು ಬಿಡದೆ ಈಗ ಮಳೆ ಸುರಿತಾ ಇರುವಂತದ್ದು. ರಾಯಚೂರಿನಲ್ಲೂ ಬಿಟ್ಟು ಬಿಡದೆ ವರುಣನ ಆರ್ಭಟ ಹೆಚ್ಚಾಗಿ ಮಳೆ ಸುರಿತಾ ಇದೆ. 4-5 ದಿನದಿಂದ ಸತತವಾಗಿ ಮಳೆ ಸುರಿತಾನೆ ಇದೆ. ಮಳೆಯಿಂದಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಗುರುಗುಂಟ ಗ್ರಾಮದ ಮನೆಗಳ ಗೋಡೆ ಮೇಲ್ಚಾವಣಿ ಕುಸಿದಿವೆ. ರಾಯಚೂರು ಜಿಲ್ಲೆಯಲ್ಲೂ ಸತತವಾಗಿ ಸುರಿದಿರುವಂತಹ ಮಳೆಗೆ ಕಂಗಾಲಾಗಿದ್ದಾರೆ ಅಲ್ಲಿನ ಜನರು. 4-5 ದಿನದಿಂದ ಸತತವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂತದ್ದು. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಗುರುಗುಂಟ ಗ್ರಾಮದ ಮನೆಗಳಲ್ಲಿ ಏನು ಮನೆ ಮೇಲ್ಚಾವಣಿ ಇತ್ತು, ಆ ಮನೆ ಮೇಲ್ಚಾವಣಿಗಳು ಈಗ ಕುಸಿದಿರುವಂತದ್ದು. ರಾಯಚೂರು ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿದಂತಹ ಪರಿಣಾಮವಾಗಿ ಈಗ 4-5 ದಿನದಿಂದ ಸತತವಾಗಿ ಅಲ್ಲಿ ಮಳೆ ಸುರಿತಾ ಇರುವಂತದ್ದು. ಈ ಒಂದು ಸತತವಾಗಿ ಸುರಿದ ಮಳೆಯಿಂದಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ಈಗ ಹಾನಿ ಆಗಿರುವಂತದ್ದು. ಗುರುಗುಂಟ ಗ್ರಾಮದಲ್ಲಿರುವಂತಹ ಮನೆಗಳು ಸತತವಾಗಿ ಸುರಿದಂತಹ ಮನೆಗಳಿಗೆ ಮಳೆಯಿಂದಾಗಿ ಗ್ರಾಮದಲ್ಲಿರುವಂತಹ ಮನೆಗಳ ಮೇಲ್ಚಾವಣಿ ಏನಿದೆ, ಗೋಡೆಗಳೇನಿದೆ, ಮೇಲ್ಚಾವಣಿ ಕುಸಿದು ಬಿದ್ದಿರುವಂಥದ್ದು. ಆ ಮನೆ ಒಳಗಡೆ ವಾಸ ಮಾಡ್ತಿದ್ದಂಥವರು ಕೂಡ ಈಗ ಕಂಗಾಲಾಗಿದ್ದಾರೆ. ಅವರಿಗೆ ನೆಲೆ ಇಲ್ಲದೆ ನಾವು ಎಲ್ಲಿ ಹೋಗಬೇಕು ಅಂತ ಈಗ ಕಂಗಾಲಾಗಿರುವಂಥದ್ದು. ಸುಮಾರು 4-5 ದಿನದಿಂದ ಸತತವಾಗಿ ಅಲ್ಲಿ ಮಳೆ ಸುರಿತಾ ಇತ್ತು. ಹೀಗಾಗಿ ಆ ಒಂದು ಗ್ರಾಮದ ಗುರುಗುಂಟ ಗ್ರಾಮದ ಮನೆಗಳು ಏನಿದ್ವು ಆ ಮನೆಗಳು ಸಂಪೂರ್ಣವಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಲ್ಪಟ್ಟಿವೆ, ಹಳೆ ಮನೆಗಳು. ಹಾಗಾಗಿ ಹೆಚ್ಚಾಗಿ ಮಳೆ ಸುರಿದಂತಹ ಕಾರಣದಿಂದ ಮಳೆಯ ಒಂದು ರಭಸವನ್ನ ತಡೆಯಲಾಗದೆ ಗುರುಗುಂಟ ಗ್ರಾಮದ ಮನೆಗಳೇನಿದ್ದಾವೆ ಕೆಲವು 10ಕ್ಕೂ ಹೆಚ್ಚು ಮನೆಗಳ ಮೇಲ್ಚಾವಣಿ ಈಗ ಕುಸಿದಿರುವಂಥದ್ದು, ಗೋಡೆಗಳು ಕೂಡ ಬಿದ್ದಿರುವಂಥದ್ದು. ನಮ್ದು ಗುರುಗುಂಟ ಸರ್, ಇಲ್ಲಿ ನಾವು ವಾಸ ಮಾಡೋದು. ಮನೆ ಬಿದ್ದಿದೆ. ದಯವಿಟ್ಟು ಮೊನ್ನೆ ಮಳೆಗೆ ಬಂದು ಎಲ್ಲ ಮನೆ ಬಿದ್ದಿದೆ. ವಾಸ್ತ ಹೊರಗಡೆ ಮಾಡಕತ್ತೀವಿ. ಬಾಡಿಗೆ ಮನೆಯಲ್ಲಿ 5-6 ಹುಡುಗರು ಇದ್ದಾರೆ, ಸಣ್ಣ ಮಕ್ಕಳು. ನಾವು ಇದ್ದೀವಿ. ಹೆಸರು ಬಸವರಾಜ್ ಕುಂಬಾರ್ ಗುರುಗುಂಟ ಅಂತ. ಸತತ 3-4 ದಿನದಿಂದ ಮಳೆ ಬಂದ ಕಾರಣಕ್ಕೆ ಗೋಡೆಗಳು ಕುಸಿದು ಮನೆಯೆಲ್ಲ ನೀರು ಹೊಕ್ಕೊಂಡು ಅದಾದ ಕಾರಣಕ್ಕೆ ಈಗ ನಮ್ಗೆ ಇರೋಕ್ಕೆ ಜಾಗದ ಸಾಲಿಗೆ ಬೇರೆ ಮನೆಗೆ 3-4 ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಮಕ್ಕಳು ಮರಿ ಭಾಳ ಇದ್ದಾವೆ. ಅದಕ್ಕೆ ಸರ್ಕಾರದವರು ಅದಕ್ಕೆ ಪರಿಹಾರ ನೀಡಬೇಕಂತ ತಮ್ಮಲ್ಲಿ ಬೇಡಿಕೆ. ನಮ್ದು ಗುರುಗುಂಟ ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೀವು ಎಲ್ಲಿ ಈಗ ವಾಸ ಮಾಡೋದು? ಮಾಡಿ ಎಷ್ಟು ಮಂದಿ ಇಲ್ಲಿ ಫ್ಯಾಮಿಲಿ? ಎಷ್ಟು ಮನೆ ಖುಷಿ ಬಿದ್ದಾರೆ? ಯಾರಿಗೇನು ಅಪಾಯ? ನಿಮ್ಮದು ರೂರಲ್ ಮೂವ್ಮೆಂಟ್ ಎಲ್ಲಿದ್ರಿ ನೀವೆಲ್ಲ? ನಿಮಗೆ ಯಾರಿಗೇನು ಗೊತ್ತಾಗಿಲ್ಲ?